ಜೀವನ ಪೂರ್ತಿ ನನ್ನ ಕೈ ಹಿಡ್ಕೊಂಡು ನಿನ್ನ ಜೊತೆಲೇ ಇರಿ. ಎಷ್ಟೇ ಫೈಟ್ ಆದ್ರೂ ನನಗ್ ನೀನೇ ಬೇಕು, ನಿನಗ್ ನಾನೇ. ನಿಯಮ ಗಂಡ್ ಮಕ್ಳ ಇದಕ್ಕೆಲ್ಲ ಮೊದಲನೇ ಹೆಜ್ಜೆ ಇಷ್ಟೆಲ್ಲ ಬಿಲ್ಡಪ್ ಬೇಡ, ಒಂದ್ ನಿಮಿಷ. ಹೌದು, ಫಸ್ಟ್ ಇಂಟ್ರೆಸ್ಟ್ ತೋರ್ಸಿದ್ ಇವ್ರೇನೆ. ಹೆಂಗ್ ಮರ್ತೋಗಕ್ಕಾಗತ್ತೆ? ಇಲ್ಲ ಇಲ್ಲ, ಒಂದು ಶಾರ್ಟ್ ಮಧ್ಯದಲ್ಲೇ ಕುತ್ಕೊಂಡು ಒಂದ್ ಕಾರಲ್ಲಿ ಮದ್ವೆ ಪ್ರಪೋಸ್ ಕೂಡ ಕೊಟ್ಟಿದ್ರು. ಸೊ ಆದ್ರೆ ಅದೆಲ್ಲಾನು ಆ ಟೈಮಲ್ಲಿ ಅಂದ್ರೆ ಇನ್ನ ನಾವು ಅಷ್ಟು ಸೀರಿಯಸ್ ಆಗಿರ್ಲಿಲ್ಲ, ಕಮಿಟ್ ಆಗಿರ್ಲಿಲ್ಲ. ಇಂಟ್ರೆಸ್ಟ್ ತೋರಿಸಿದ್ದವ್ರೆ, ಆದ್ರೆ ಅದು ಸೀರಿಯಸ್ ಆಗೋದಕ್ಕೆ ಕಾರಣ ಒಂದು ದಿನ ನಾನು ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ಆಗಿದೆ, ಎಲ್ಲರ ಲೈಫಲ್ಲೂ ಆಗಿರೋ ತರ ಇಂಟ್ರೆಸ್ಟ್ ತೋರಿಸಿದ್ರು. ನಾನು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಒಂದು ದಿನ ಇವರು ಅವ್ರ ಲೈಫಲ್ಲಿ ಇಲ್ಲ, ಇನ್ನೇನು ರಿಲೇಶನ್ಶಿಪ್ ಇಲ್ಲ ಅಂತ ಹೋಪ್ಸ್ ಕಳ್ಕೊಂಡಾಗ, ಇಲ್ಲ ರಿಲೇಶನ್ಶಿಪ್ ಆಗುತ್ತೆ, ಮಾಡೋಣ ಅಂದ್ರೆ ಇದನ್ನ ವರ್ಕ್ ಮಾಡೋಣ ಅಂತ ಒಂದು ಪ್ರಾಮಿಸ್ ಮಾಡಿ ನಮ್ ರಿಲೇಶನ್ಶಿಪ್ ಸೀರಿಯಸ್ ಆಗಿ ಸ್ಟಾರ್ಟ್ ಆಗಿದ್ದ ದಿನ ಅದೇನೆ. ಎಕ್ಸಾಕ್ಟ್ಲಿ. ನನಗೆ ಲೈಫು, ಇನ್ನೊಂದು ಕೆರಿಯರು, ಫಿನಾನ್ಷಿಯಲು ಇದೆಲ್ಲಾನು ಒಂಥರ ಫಾಲ್ ಅಪಾರ್ಟ್ ಅನ್ನೋ ಹತ್ರ ಇತ್ತು. ಸೊ ಇದ್ರ ಬಗ್ಗೆ ಆ ರೆಸ್ಪಾನ್ಸಿಬಿಲಿಟಿ ಹೋಗುತ್ತೆ. ಹೌದು, ತುಂಬಾ ಗ್ರ್ಯಾಂಡ್ ಆಗಿ ಈ ತರದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಒಂದ್ ಯಾರ್ಡ್ ಬುಕ್ ಮಾಡಿದ್ರು ಅಷ್ಟೇ, ತುಂಬಾ ಏನಿಲ್ಲ. ಪ್ರೈವೇಟ್ ಆಗಿ ಒಂದ್ ಯಾರ್ಡ್ ಬುಕ್ ಮಾಡಿ ಅಲ್ಲಿ ಬೆಳಗ್ಗೆ ಏನಾದ್ರು ಗೋವಾದಲ್ಲಿ ಬೆಳಗ್ಗೆ ಇನ್ನೊಬ್ರು ಇದಾರೆ. ಆಕ್ಚುಲಿ ಇವ್ರ ಲೈಫಲ್ಲೇ ಗೋವಾಗ್ ಹೋಗ್ಬಿಟ್ಟು ಬೆಳಗ್ಗೆ 4:15 ಆ ಟೈಮಲ್ಲಿ ಎದ್ದಿರೋ ಅಂತ ಹಿಸ್ಟ್ರಿನೇ ಇಲ್ಲ. ನಾವು ತಿರುಪತಿಗೆ ಹೋಗ್ಬಿಟ್ಟು ಮಲ್ಗೆ ಇಡ್ಲಿ ಸಿಗುತ್ತೆ ಅಂತ ಹೇಳಿ ನನ್ನ ಎದೊಳಿಸಿ ತಿರುಪತಿಗೆ ಹೋಗಿ ಬೆಟ್ಟ ಹತ್ತೋದಕ್ಕೆ ಅಂದ್ಬಿಟ್ಟು 4 ಗಂಟೆಗೆ ಶುರು ಮಾಡ್ತೀವಲ್ಲ, ಆ ತರ ಗೋವಾಲಿ ಮಲ್ಗೆ ಇಡ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ. ಅದು ಇರೋದೇ 7 ಗಂಟೆವರೆಗೂ. ನಾವು ಇಲ್ಲಿಂದ ಒಂದು 1.5 hours ಜರ್ನಿ ಮಾಡ್ಬೇಕು ಅಂತೆಲ್ಲ ಕತೆ ಹೇಳ್ಬಿಟ್ಟು 2 ಗಂಟೆಗೆ ಮಲಗಿಸಿ 4:15 ಎಬ್ಸಿ ನಿದ್ದೆ ಕಣ್ಣರೆ ಅಂತ ಹೋಗಿ ಕರ್ಕೊಂಡು ಹೋಗಿದ್ದು. ಹೌದು, ಯಾಕಲ್ಲಿ ಪ್ರೈವೇಟ್ ಆಗಿ ಪ್ರಪೋಸ್ ಮಾಡಿದ್ರು. ಸೊ ಗೋವಾಲ್ ಏನೇನು ಅರೇಂಜ್ಮೆಂಟ್ಸ್ ಇತ್ತು ಅದೆಲ್ಲ ನನಗೆ ತುಂಬಾ ಈಸಿ ಅನ್ನಿಸ್ತು. ಕಂಪೇರ್ ಟು ಇವ್ರನ್ನ 4 ಗಂಟೆಗೆ ಎಬ್ಬಿಸ್ಕೊಂಡು ಕಾರಲ್ಲಿ ಹತ್ಸೋದು ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು ನನಗೆ ಪರ್ಟಿಕ್ಯುಲರ್ ಆಗಿ. ಬಟ್ ಒಂಥರ ಡ್ರೀಮ್ ಪ್ರಪೋಸಲ್ ಅನ್ನೋ ತರನೇ ಇತ್ತು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಲೈಫಲ್ಲಿ ಪ್ರಪೋಸಲ್ ಇವ್ರ ಕಡೆಯಿಂದ ಆಯ್ತಲ್ಲ. ಯಾಕಂದ್ರೆ ಇವ್ರಿಗೆ ಸರ್ಪ್ರೈಸ್ ಎಲ್ಲ ಮಾಡೋದಕ್ಕೆ ಬರೋದಾಗಿರ್ಬೋದು, ಅದೆಲ್ಲ ಏನು ಗೊತ್ತೇ ಇರಲಿಲ್ಲ. ಸೊ ಇವ್ರ ಕಡೆಯಿಂದ ಅದಿದೆ ಅನ್ನೋದು ಸ್ವಲ್ಪ ಸರ್ಪ್ರೈಸ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ಇವಾಗೇನು ಇವ್ರು ಹೇಳ್ತಾ ಇದ್ದಾರೆ ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು, ಇವರೇನು ಕಡಿಮೆ ಇಲ್ಲ. ನಾನು 1 ಪಟ್ಟು ಅಂತ ಹೇಳಿದ್ರೆ ಇವರು 3 ಪಟ್ಟು. ಲಿಟ್ರಲಿ ಆ ಒಂದು ಇವೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ನನಗೆ ಏನಾಗ್ತಿದೆ ಲೈಫಲ್ಲಿ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಲಿಟ್ರಲಿ ಒಂದು 10ರಿಂದ 15 ನಿಮಿಷ ಬೇಕಾಗಿತ್ತು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ನನ್ನ ಮೈಂಡ್ ಪ್ರೊಸೀಡ್ ಮಾಡೋದಕ್ಕೆ. ಲಿಟ್ರಲಿ ಮನೆಯಿಂದ ಬ್ಲೈಂಡ್ ಫೋಲ್ಡ್ ಹಾಕೊಂಡು ಕರ್ಕೊಂಡು ಬಂದರು. ಕಣ್ಣು ಓಪನ್ ಮಾಡಿದ ತಕ್ಷಣ ಫುಲ್ಲು ಲೈಟ್ಸು, ಡೆಕೋರೇಷನ್ನು, ಒಂದು ರೆಸಾರ್ಟು. ಲಿಟ್ರಲಿ ಗಾಬರಿ. ನನಗೆ ಎಂಜಾಯ್ ಮಾಡೋದು ಈ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಒನ್ಸ್ ಅಲ್ಲಿಗೆ ಹೋದ್ಮೇಲೆ ಆಗಿರ್ಬೋದು, ಫ್ಯಾಮಿಲಿ ಎಲ್ಲರೂ ಅಲ್ಲಿದ್ದಾರೆ. ಮತ್ತು ನನಗೆ ನನ್ನ ಲೈಫಲ್ಲಿ ಸ್ಪೆಷಲ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಅಲ್ಲಿರ್ತಾರೆ. ಅಪ್ಪ ಅಮ್ಮನ್ನ ಏನೋ ಇನ್ಕ್ಲೂಡ್ ಮಾಡಿ ಒಂದು ಹಾಡು ಕೂಡ ಹೇಳಿದ್ವಿ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ಲೈಫಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಇದ್ದಾರೆ ಅವ್ರೆಲ್ಲರೂ ಪ್ರೆಸೆಂಟ್ ಇದ್ರು. ಲಿಟ್ರಲಿ ಒಂದು LED ಸ್ಕ್ರೀನಿಂಗ್ ಹಾಕಿಸಿ ಬರ್ಡೇ ವಿಶಸ್ಗಳನ್ನ ಪ್ಲೇ ಮಾಡಿ ನನ್ನ ಅಪ್ಪ ಅಮ್ಮನ ಏನು ವಿಶಸ್ನ ರೆಕಾರ್ಡ್ ಮಾಡಿ ಅವ್ರನ್ನ ಆ ರೆಸಾರ್ಟಿಗೆ ಕರ್ಕೊಂಡು ಬಂದು ಸ್ಪೆಷಲ್ ಸರ್ಪ್ರೈಸ್ ಕೊಟ್ಟು, ದೆನ್ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಇವರ ಒಂದು ವಾಯ್ಸಲ್ಲಿ ನಾನು ನನಗೋಸ್ಕರ ಅಂತ ಒಂದು ಸಾಂಗ್ ಕೇಳಿಸ್ಕೊಂಡಿದ್ದು. ಬಟ್ ತುಂಬ ಸ್ಪೆಷಲ್ ಅನ್ನಿಸ್ತು ನನಗೆ ಆ ಮೂಮೆಂಟಲ್ಲಿ. ತುಂಬ ಕಡಿಮೆ ಟೈಮ್ ಇಮೋಷ್ನಲ್ ಅಂತೆಲ್ಲ ಫೀಲ್ ಆಗೋದು. ಬಟ್ ಆ ಒಂದು ಮೂಮೆಂಟು ಸಿಕ್ಕಾಪಟ್ಟೆ ಹ್ಯೂಜ್ ಅನ್ನೋ ಥರ ಇತ್ತು. ಅಂದರೆ ಇದಕ್ಕೆ ನಾನು ಡಿಸರ್ವಿಂಗ ಅನ್ನೋ ರೇಂಜಿಗೆ ನನಗೆ ಅನಿಸಿದ್ದು. ಬಟ್ ಸೀರಿಯಸ್ನೆಸ್ ಅಪಾರ್ಟ್, ನಮ್ಮ ಭಾವ ಯಾವಾಗಲೂ ಹೇಳೋರು, ಈ ಒಂದು ಇವೆಂಟು ಆಲ್ಮೋಸ್ಟ್ ಒಂದು ಎಂಗೇಜ್ಮೆಂಟ್ ಇವೆಂಟ್ ತರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಮ್ಮ ಬಾವ ರೆಡಿನೂ ಇದ್ರು. ನಮ್ಮ ಅಕ್ಕನ ಹತ್ರ ಮತ್ತೆ ರಿಂಗ್ ತೆಗೆಸ್ಬಿಟ್ಟು ಮತ್ತೆ ಹಾಕಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಇದ್ಯಾವುದು ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗತ್ತೆ, ಇದ್ಯಾವುದು ಇವಾಗಿಂದಲ್ಲ, ಆಲ್ಮೋಸ್ಟ್ 5-6 years ಬ್ಯಾಕ್
ಬಟ್ ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್ ಮೆಮೊರೀಸ್ ಅಂಡ್ ನಮ್ ಗ್ಯಾಂಗಲ್ಲಿ ಎಲ್ಲರೂ ರೇಗಿಸ್ತಾನೆ ಇರ್ತಾರೆ ನಿಮ್ಮಿಬ್ರದಕ್ಕೆ ಕೊನೆನೇ ಇಲ್ಲ ಅಂತ. ನೀನು ಅವನಿಗೆ ಸರ್ಪ್ರೈಸ್ ಮಾಡು, ಅವ್ನು ಇವನಿಗೆ ಸರ್ಪ್ರೈಸ್ ಮಾಡು, ಆ ಥರ ತುಂಬಾ ವಿಡಿಯೋಸ್ಗಳಿದೆ. ಎಲ್ಲನೂ ನಿಮ್ಗೆ ನಾನು ಬೇರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಕ್ಸಾಕ್ಟ್.